ಗವಿ, ನಾನು ಎಜುಕೇಟೆಡ್. ನಾನು ಪಿ ಜಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನನಗಿದ್ರ ಬಗ್ಗೆ ಎಲ್ಲ ನಾಲೆಜ್ ಇದೆ. ಅದಕ್ಕೆ ನಿನಗೆ ಹೇಳ್ತಾ ಇರೋದು. ಅಲ್ಲ ಆನಂದ್, ನೀವು ಮತ್ತಿಷ್ಟೆಲ್ಲ ಎಜುಕೇಟೆಡ್ ಆಗಿದ್ದು ಮತ್ತು ಇಲ್ಲಿ ಯಾಕೆ ನಮ್ಮನೆಗೆ ಇಂಥ ಕೆಲಸಕ್ಕೆ ಬಂದಿರಿ? ಗವಿ, ಅಷ್ಟೊಂದು ಶಾಕ್ ಆಗೋದಕ್ಕೆ ಹೋಗ್ಬೇಡ. ಟೈಮ್ ಎಲ್ಲಾರ್ದು ಒಂದೊಂದು ಥರ ಟೈಮ್ ಇರುತ್ತೆ. ನಂದು ಇವಾಗ ಟೈಮ್ ಹಿಂಗೆ ಬಂದೈತಿ. ಅದಕ್ಕೋಸ್ಕರ ಈ ಮನ್ಯಾಗ ಕೆಲ್ಸಕ್ಕೆ ಬಂದೀನಿ. ಅದೆಲ್ಲ ನಿನಗೆ ಎದಕ್ಕೀಗ? ಅದೆಲ್ಲ ಬಿಟ್ಟುಬಿಡು. ಇವಾಗ ನಿಂದು ಎದ್ರ ಕಡೆ ಲಕ್ಷ್ಯ ಕೊಡಬೇಕು ಅದ್ರ ಕಡೆ ಅಷ್ಟೇ ಲಕ್ಷ್ಯ ಕೊಡು. ಡೋಂಟ್ ವರಿ ಗವಿ, ನಾನೇನು ಕೆಟ್ಟವನೇನಲ್ಲ. ಅಥವಾ ನಿಮ್ಮ ಮನ್ಯಾಗ ಏನೋ ರಹಸ್ಯ ತಿಳ್ಕೊಳಕೋ ಅಥವಾ ನಿಮ್ಮ ಮನ್ಯಾಗ ನಿಮ್ಮ ನಂಬಿಕೆನೆಲ್ಲ ಹಾಳು ಮಾಡೋಕ್ಕೋ ಯಾರೋ ವಿಲನ್ ಆಗಿ ನಿಮ್ಮ ಮನೆಗೆ ಏನು ಬಂದಿಲ್ಲ. ಆ ಥರ ಏನೇನೇನೇನೋ ಯೋಚನೆ ಮಾಡೋದಕ್ಕೆ ಹೋಗಬೇಡ. ಇವಾಗ ಸ್ವಲ್ಪ ನನ್ನ ಟೈಮ್ ಸರಿ ಇಲ್ಲ, ಅದಕ್ಕೋಸ್ಕರ ಈ ಕೆಲಸ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬಂದೀನಿ ನಾನು ಅಷ್ಟೆ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಅಲ್ಲ, ನೀನು ಒಳ್ಳೆ ಎಜುಕೇಟೆಡ್ ಅಂತ ಅಂತಿದ್ದಿ, ಪಿ ಜಿ ಹೋಲ್ಡರ್ ಅಂತಿದ್ದಿ, ಅಂದಮೇಲೆ ಈ ಕೆಲಸಕ್ಕೆ ಇದಕ್ಕೆ ಬಂದಿ? ನನಗಂತೂ ಒಂದು ಅರ್ಥನೇ ಆಗ್ತಾ ಇಲ್ಲ. ಹೇಳಿದೆಲ್ಲ ಕವಿ, ಟೈಮ್ ಬಂದಾಗ ನಾನೇ ಹೇಳ್ತೀನಂತ. ಇವಾಗ ನೀನು ಅದ್ರ ಕಡೆ ಎಲ್ಲ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡ. ನೀನು ಏನೇ ಇದ್ರೂ ನೀನು ಓದಿನ ಕಡೆ ಅಷ್ಟೇ ತಲೆ ಕೆಡ್ಸ್ಕೊ. ನಿನಗೇನೇ ಹೆಲ್ಪ್ ಬೇಕಾದರೂ ನನಗೆ ಹೇಳು, ನಾನು ಮಾಡ್ತೀನಂತ. ಸರಿ ಆನಂದ್, ನಿನ್ನಿಂದ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೋತೈತಿ. ನಿನಗೆ ಅದು ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗವಲ್ದು. ಗವಿ, ಈ ಥ್ಯಾಂಕ್ಸ್ ಗಿಂಕ್ಸ್ ಅದೇನೂ ಬೇಡ. ನೀನು ಚಂದನ ತಂಗ ಓದಿ ಒಂದು ನೌಕರಿ ತೊಗೊಂಡ್ರೆ ಅಷ್ಟೇ ಸಾಕು. ಸರಿ ಆಯಿತು. ಇವಾಗ ನಾನು ಏನು ಮಾಡಲಿ, ಯಾವಾಗ ಏನು ಓದಲಿ, ಏನು ಬಿಡಲಿ, ನನಗಂತೂ ಒಂದು ಗೊತ್ತಾಗ್ತಾನೇ ಇಲ್ಲ. ಈ ಎಕ್ಸಾಮ್ ಟೆನ್ಷನಲ್ಲಿ ತಲೆನೇ ಓಡ್ತಿಲ್ಲ ನನಗೆ. ನೋಡ್ಗವಿ, ಈ ಎಕ್ಸಾಮ್ ಟೆನ್ಷನು ಅದು ಇದೆಲ್ಲ ತಲೆಯಿಂದ ಬಿಟ್ಬಿಡು. ಆರಾಮಾಗಿ ಕುತ್ಕೋ, ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋ. ಆಮೇಲೆ ಯಾವ್ಯಾವ ಸಬ್ಜೆಕ್ಟನ್ನ ನೀನು ಕ್ಲಿಯರ್ ಮಾಡಿಲ್ಲ ಅದನ್ನೆಲ್ಲ ನೋಡ್ಕೋ. ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಕೋತಾ ಹೋಗು. ನಿನಗೆ ಯಾವುದಾದ್ರೂ ನೆನಪಾಗಲಿಲ್ಲ, ಟಫ್ ಆಗಿದೆ ಅಂತಂದ್ರೆ ನನಗೆ ಕೇಳು, ನಾನು ನಿನಗೆ ಸಾಲ್ವ್ ಮಾಡ್ಕೊಡ್ತೀನಂತ. ಸರಿನಾ? ಹಾಗೆ ನಿನಗೆ ಯಾವುದಾದ್ರೂ ಟಫ್ ಅನ್ನೋ ಸಬ್ಜೆಕ್ಟ್ ಇದ್ದರೆ ಆ ಸಬ್ಜೆಕ್ಟನ್ನ ನನಗೆ ಕೊಡು, ನಾನು ನಿನಗೆ ನೋಟ್ಸ್ ಮಾಡ್ಕೊಡ್ತೀನಂತ. ನೀಟಾಗಿ ಯಾವುದಾದ್ರು ಇಂಪಾರ್ಟೆಂಟ್ ಇದೆ, ನೀನು ಯಾವುದನ್ನು ಓದಬೇಕು ಅನ್ನೋದನ್ನು ನನಗೆ ನೋಟ್ಸ್ ಮಾಡ್ಕೊಡ್ತೀನಂತ. ನೀನು ಅದನ್ನು ಡೈಲಿ ನೋಡ್ಕೊತ ಹೋಗಂತಿ ಅಂತ. ಸರಿನಾ? ಸರಿ ಆನಂದ್, ನಿನ್ನಿಂದ ಭಾಳ ಹೆಲ್ಪ್ ಆಗುಂತೈತಿ. ಅದೆಲ್ಲ ಬಿಡು. ಅಂದಂಗೆ ನೀನು ಎಕ್ಸಾಮಿಗೆ ಯಾವುದೇ ಕ್ವಶನ್ ಪೇಪರ್ ಪ್ರಿಂಟ್ಸ್ ಎಲ್ಲ ತಗೊಂಬಂದಿದೀಯಾ? ಅಯ್ಯೋ, ಇಲ್ಲ, ಪ್ರಿಂಟ್ಸ್ ಎಲ್ಲ ನಾನು ತಗೊಂಡು ಬಂದಿಲ್ಲ. ಯಾಕಂದ್ರೆ ಮತ್ತು ಒಂದು ಕ್ವಶನ್ ಪೇಪರ್ ತೊಗೊಂಬರ್ಬೇಕಂದ್ರೂ ಮತ್ತು ರೊಕ್ಕ ಎಲ್ಲ ಹೋಗುತ್ತಲ್ಲ. ಹಾಗಾಗಿ ಕ್ವಶನ್ ಪೇಪರಿಂದ ಪ್ರಿಂಟ್ಸ್ ಏನೂ ತಗೊಂಬಂದಿಲ್ಲ. ಹಂಗೆ ಮೊಬೈಲಲ್ಲೇ ನಾನು ನೋಡಾಕೊಂತೀನಿ. ನೋಡ್ಗವಿ, ನೀನು ಎಲ್ಲ ಕ್ವಶನ್ ಪೇಪರನ್ನು ಮೊಬೈಲ್ನಲ್ಲಿನ ನೋಡ್ಕೊತ ಹೋಗ್ತೀನಂತ ಅಂದ್ರೆ ನಿನಗೆ ಕಣ್ಣು ನೋವು ಬಂದ್ಬಿಡುತ್ತೆ. ಸರಿ, ಯಾವ್ಯಾವ್ದು ಈ ಒಂದು 3-4 ವರ್ಷದಿಂದ ಯಾವ್ಯಾವ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಅದಾವಲ್ಲ, ಅವು ಎಲ್ಲ ಕ್ವಶನ್ ಪೇಪರಿಂದ ಪ್ರಿಂಟನ್ನು ನಾನು ತರಿಸ್ತೀನಂತ. ತರಿಸಿ ನೀನು ಕೊಡ್ತೀನಂತ. ಕುತ್ಕೊಂಡು ಅದರಲ್ಲಿ ಯಾವುದೇ ಇಂಪಾರ್ಟೆಂಟ್ ಫಟಾಫಟ್ ನಂಗೆ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ಕೊತ ಹೋಗು. ಹಂಗೆ ಆಮೇಲೆ ನಿನಗೆಲ್ಲ ಗೊತ್ತಾಗುತ್ತೆ. ಸರಿನಾ? ನಾನು ಸ್ಟೆಪ್ ಬೈ ಸ್ಟೆಪ್ ನಿನಗೆ ಏನು ಎತ್ತ ಅನ್ನೋದನ್ನು ಹೇಳ್ಕೊತಾ ಹೋಗ್ತೀನಿ. ಸರಿನಾ? ಸರಿ ಆನಂದ್. ಸರಿ, ನೀನು ಇವಾಗ ಓದು. ನಾನು ನನ್ನ ಫ್ರೆಂಡ್ ಒಬ್ಬನು ಇದ್ದಾನೆ, ಅವನು ಪ್ರಿಂಟರ್ ಶಾಪಲ್ಲಿನ ವರ್ಕ್ ಮಾಡ್ತಾನೆ. ನಾನು ಅವನಿಗೆ ಹೇಳ್ತೀನಂತೆ ಕ್ವಶನ್ ಪೇಪರ್ ಎಲ್ಲ ಪ್ರಿಂಟ್ ತೆಗೆದು ಈ ಅಡ್ರೆಸ್ಸಿಗೆ ಕಳಿಸಂತ ಹೇಳ್ತೀನಿ. ಅದನ್ನು ನೀನೇ ಇಸ್ಕೊ. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನು ನಿನಗೆ ಹೆಲ್ಪ್ ಮಾಡಕ್ಕಂತೀನಿ ಅನ್ನೋದನ್ನು ಮನೆಯಲ್ಲಿ ಯಾರಿಗೂ ಹೇಳಬಾರ್ದು. ಓಕೆನಾ? ಅಲ್ಲ ಆನಂದ್, ಇಷ್ಟೆಲ್ಲ ಹೆಲ್ಪ್ ಮಾಡಕ್ಕಂತಿದ್ದಿ, ಮನ್ಯಾಗ ಅದಕ್ಕೆ ಹೇಳೋದು ಬೇಡ ಅಂತ ಅಂತಿದ್ದಿ. ನೋಡ್ಗವಿ, ನಾನು ನಿನಗೆ ಹೆಲ್ಪ್ ಮಾಡಕ್ಕಂತಿರೋದು, ನೀನೊಬ್ಬ ಒಳ್ಳೆ ಹುಡುಗ, ಒಳ್ಳೆ ಎಜುಕೇಟೆಡ್. ನಿನಗೆ ನಾನು ಹೆಲ್ಪ್ ಮಾಡೋದ್ರಿಂದ ನೀನು ನೌಕರಿ ತೊಗೊಳೋದಕ್ಕೆ ನಿನಗೆಲ್ಲಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಆಸೆ. ಅದನ್ನು ಬಿಟ್ಟು ಈ ಮನ್ಯಾಗ ನಾನು ಎಲ್ಲರ ಮುಂದೆ ಹೀರೋ ಆಗಬೇಕನ್ನೋ ಕಾರಣಕ್ಕೋಸ್ಕರ ನಿನಗೆ ಹೆಲ್ಪ್ ಮಾಡಕ್ಕಂತಿಲ್ಲ. ಓಕೆನಾ? ನಾನು ನಿನಗೆ ಹೆಲ್ಪ್ ಮಾಡಕ್ಕಂತೀನಿ, ಅದು ನಿನಗೆ ಗೊತ್ತೈತಿ, ಸಾಕು ಅಷ್ಟೆ. ಮತ್ತು ಬೇರೆಯವ್ರು ಯಾರ ಮುಂದೆ ಹೇಳೋದಕ್ಕೂ ಬೇಡ ಪ್ಲೀಸ್. ಇಟ್ಸ್ ಮೈ ರಿಕ್ವೆಸ್ಟ್. ಇದು ಒಂದು ರಿಕ್ವೆಸ್ಟ್ ನಂದು. ಸರಿ ಆನಂದ್, ನೀ ಇಷ್ಟೆಲ್ಲ ಹೇಳಕ್ಕಂತೆ ಅಂತ ಅಂದಮೇಲೆ ಆಯಿತು, ಮನೇಲಿ ಯಾರ ಮುಂದೆ ಹೇಳೋಂಗಿಲ್ಲ. ಹಂಗೆ ಕ್ವಶನ್ ಪೇಪರ್ ಎಲ್ಲ ಪ್ರಿಂಟ್ಸ್ ಬಂದಮೇಲೆ ನೀನ ತರಿಸಿ ಅನ್ನಂಗೆ ಹೇಳ್ಬಿಡು. ಮತ್ತು ನಾ ತರಿಸಿನಂತ ಏನು ಹೇಳಕ್ಕೆ ಹೋಗಬೇಡ. ಸರಿ ಆಯ್ತು ಆನಂದ್. ಸರಿ, ಇನ್ಮೇಲೆ ನೀನು ಎಲ್ಲೂ ಹೊರಗಡೆ ಆ ಕೆಲಸ ಈ ಕೆಲಸ ಅದು ಇದು ಅಂತ ಎಲ್ಲೂ ಓಡಾಡೋಕೋಬೇಡ. ನಿಂಗೆ ಏನೋ ಬೇಕಿದ್ರು ನನಗೆ ಹೇಳು, ನಾ ತಂದು ಕೊಡ್ತೀನಂತ. ಇವಾಗ ನಿನಗೆ ಟೀ ಬೇಕಂತಂದಿಲ್ಲ. ಸರಿ, ಒಂದು 5 ನಿಮಿಷ ಯಾವುದಾದ್ರೂ ಚೆನ್ನಾಗಿರೋ ಮೆಲೋಡಿ ಸಾಂಗ್ ಕೇಳು. ಆ ಸಾಂಗ್ ಮುಗಿಯೋಷ್ಟರಲ್ಲಿ ನಾನು ನಿನಗೆ ಟೀ ತೊಗೊಂಬರ್ತೀನಿ. ಟೀ ಕುಡ್ದು ಅಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಸಾಂಗು ಕೇಳಿರ್ತೀನಿ, ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಆಮೇಲೆ ನೀನು ಸ್ಟಡಿ ಕಂಟಿನ್ಯೂ ಮಾಡು. ಓಕೆನಾ? ಸರಿ ಆಯ್ತು ಆನಂದ್. ಎಷ್ಟು ಒಳ್ಳೆಯವ್ರು ನೀವು ಆನಂದ್. ಅಲ್ಲ, ಇಂಥ ಎಜುಕೇಟೆಡ್, ಇಷ್ಟೆಲ್ಲ ನಾಲೆಜ್ ಐತಿ, ಇವ್ರು ಇವಾಗ ನಮ್ಮ ಮನ್ಯಾಗ ಬಂದು ಕೆಲಸ ಮಾಡಾಕಂತಾರಂದ್ರೆ ನನಗಂತೂ ನಂಬೋದಕ್ಕಾಗ್ತಿಲ್ಲ. ಮೋಸ್ಟ್ಲಿ ನನಗೆ ಹೆಲ್ಪ್ ಮಾಡಕ್ಕಂತನ ಆ ದೇವ್ರು ಆನಂದನಿಲ್ಲಿ ನಮ್ಮ ಮನೆಗೆ ಕಳ್ಸಾನಂತ ಅನ್ನಿಸ್ತೈತಿ. ಅಯ್ಯೋ ದೇವ್ರೆ, ಇವಾಗ ಆನಂದ್ ಹೆಂಗೆ ಅಂದಾನೆ ಹಂಗೆ ಮಾಡಬೇಕು. ಮೊದಲು 1-2 ಸಾಂಗನ್ನು ಕೇಳ್ಬೇಕು, ಮೆಲೋಡಿ ಸಾಂಗನ್ನು. ಮೈಂಡ್ ಫ್ರೆಶ್ ಆಗುತ್ತೆ. ಆಮೇಲೆ ಟೀ ಕುಡ್ದು ಓದ್ಕೊತ ಕೂತ್ಕೊಂಡ್ಬಿಡ್ತೀನಿ. ಮೊದಲು ಬಾಸಿಗೆ ಒಂದು ಕಾಲ್ ಮಾಡಿ ಹೇಳ್ಬಿಡ್ತೀನಿ, ನಂಗೆ ಇವಾಗ 15 ದಿನ ಬರೋದಕ್ಕಾಗೋದಿಲ್ಲ ಅಂತಂದು. ಹೌದು, ಮೊಬೈಲಲ್ಲಿಟ್ಟೆ. ತೊಗೋತೀನಿ. ಬೋಕ, ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋಣ? ಏನೈತಿ ಮನ್ಯಾಗ ತರಕಾರಿ ಮಾಡಾಕ?
ಏನಾಯ್ತನವ ನಾನು ನೋಡೇ ಇಲ್ಲ. ಲಕ್ಷ್ಮಕ್ಕೂ ಕೇಳಂತಡಿ. ಲಕ್ಷ್ಮಕ್ಕೂ ಮಧ್ಯಾಹ್ನಕ್ಕೆ ರೊಟ್ಟಿ ಪಲ್ಯ ಅನ್ನ ಸಾರಷ್ಟ ಸಾಕಂತ ಅಂದಿಲ್ಲ. ನೋಡೋಣ ಏನಾರು ತರಕಾರಿ ಇದ್ರೆ ಬಡಬಡ ಒಂಥರ ತರಕಾರಿ ರೊಟ್ಟಿ ಮಾಡಿ ಅನ್ನ ಸಾರು ಮಾಡಿಬಿಟ್ರೆ ಆತತಗ. ಅಂದಂಗೆ ಗವಿ ಏನ ಕೆಲ್ಸಕ್ಕೆ ಹೋಗಿಲ್ಲಲ್ಲ ಯಾಕೆ? ಹ್ಞೂ, ಪರೀಕ್ಷೆ ಏನೋ 15 ದಿನ ಆಯ್ತಂತಲ್ಲ, ಹಾಗಾಗಿ ಇವತ್ತೊಂದು ದಿನ ಹೋಗಂಗಿಲ್ಲ. ಸ್ವಲ್ಪ ನೋಡ್ಸಿ ಗೀಡ್ಸಿ ಅದೇನೇನೋ ಮಾಡ್ಕೋತೀನಿ, ನಾಳೆಯಿಂದ ಹೋಗ್ತೀನಿ ಕೆಲ್ಸಕ್ಕಂತ ಅಂದಪ್ಪ. ಏನು ಮಾಡ್ತಾನೆ ನಂಗೆ ಗೊತ್ತಿಲ್ಲ ನೋಡಿನ. ಹೌದು, ಪಾಪ ಪರೀಕ್ಷೆ ಐತಂತ ಅಂದಿದ್ದ. ಪಾಪ ಎಷ್ಟು ಚಿಂತೆ ಮಾಡಕ್ಕೆ ಕುಂತ್ಬಿಟ್ಟೈತಿ. ಒಂದೇ ಸಮನ ಓದಾ ಕುಂತಿದ್ದೆ. ನಿನ್ನೆ ರಾತ್ರಿ ಎಲ್ಲ ಮಕ್ಕೊಂಡೇ ಇಲ್ಲ, ಹಂಗೆ ಓದ್ಕೊಂತ ಕುಂತಿದ್ದ. ನಾನು ಮತ್ತು ರಾತ್ರಿ 2 ಗಂಟೆ ಸುಮಾರು ಹಂಗೆ ಎದ್ದಿದ್ದೆ ಹೊರಗೆ ಹೋಗ್ಬರಾಕಂತಂದು. ಬಂದೆ ನೋಡಿದೆ ಲೈಟಿನ ಹತ್ತಿತ್ತಪ್ಪ. ಹೋಗಿ ನೋಡ್ತೀನಿ ಪಾಪ ಓದ್ಕೊಂತ ಕುಂತಿತ್ತು. ಮತ್ತು 2 ಗಂಟೆ ಆಯ್ತು, ಚಹಾ ಮಾಡಿಕೊಡ್ಲೇನ ಅಂತ ಕೇಳಿದೆ. ಮಾಡಿಕೊಡು ಚಿಕ್ಕಿ ಪುಣ್ಯ ಬರುತ್ತಂತಂದು ಮತ್ತು ಆಟದ್ನಾಗ ಚಹಾ ಮಾಡಿಕೊಟ್ಟೆ. ಮತ್ತೊಂದು 2 ಕಪ್ ಜಾಸ್ತಿನೇ ಇರಲಿ ಅಂತಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಟ್ಟು ಬಂದಿದ್ದೆ. ಹೌದನ? ಹ್ಞೂ, ಪಾಪದೇನ ಪರೀಕ್ಷೆ ಅಂತ ಐತಂದಿದ್ದಕ್ಕೆ ಹಗಲಂದ ರಾತ್ರಿ ಅಂದ ನಿದ್ದಿಗಟ್ಟೆಲ್ಲ ಓದಾಗುಂತೈತಿ. ಈ ಸಲನಾರ ಪರೀಕ್ಷೆ ಬರೆದು ಒಂದು ನೌಕರಿ ಅನ್ನೋದು ಸಿಕ್ಬಿಡ್ತಂದ್ರೆ ಸಾಕಪ್ಪ ಅನಿಸ್ಬಿಟ್ಟೈತಿ. ಹ್ಞೂನವ ಯವ್ವ, ನಾನು ಅದ ಅಂತೀನಿ ನೋಡು. ಈ ಹುಡುಗಂದು ಓದೋದು ನೋಡೋಕ್ಕಾಗವಲ್ದು. ಪಾಪ ಎಷ್ಟು ಕಷ್ಟಪಡಾಕುಂತೈತಿ. ದೇವ್ರ ದಯೆಯಿಂದ ಈ ಸಲನಾರ ಯಾವ್ದಾರ ಒಂದು ಸರ್ಕಾರಿ ನೌಕರಿ ಒಂದು ಆಗ್ಬಿಡ್ತಂದ್ರೆ ಅವನ ಜೀವನ ಒಂದು ಹಂತಕ್ಕೆ ಮುಟ್ಟತೈತೆ ಅವಾಗ. ಅವನ ಪ್ರಯತ್ನ ಅಂತೂ ಅವ್ನು ಮಾಡಾಕುಂತಾನ. ನೋಡೋಣ ದೇವ್ರ ದಯ್ಯ ಏನೈತಂತಂದು. ಅರೆ, ಇಬ್ಬರು ಅತ್ತಿಯರು ಇಲ್ಲೇ ಅದಾರ. ಪಂಚವತ್ತೆ, ಅಂಬವತ್ತೆ, ಏನು ಇಬ್ಬರು ಅತ್ತಿಯರು ಏನು ಡೀಪಾಗಿ ಏನೋ ಮಾತಾಡ್ಕೊಂಡ ಕುಂತಿದ್ರಿ? ನಾ ಬಂದಿದ್ದಕ್ಕೆ ಏನಾರು ತೊಂದರೆ ಆತನ? ಚೇಚೆ ಹಂಗೇನಿಲ್ಲಪ್ಪ. ಅದ ಗವಿ ಓದ್ಕೊಂತ ಕುಂತಿದ್ದಲ್ಲ, ಅದ್ರ ಬಗ್ಗೆನ ಮಾತಾಡ್ಕೊಳ ಕುಂತಿದ್ವಿ. ಹಂಗೆ ಮಧ್ಯಾಹ್ನ ಕಡೆಗೆ ಏನು ಮಾಡಬೇಕು ಎತ್ತ ಅಂತಂದು ಮಾತಾಡ್ಕೊಳ ಕುಂತಿದ್ವಿ ಅಷ್ಟೇ, ಮತ್ತೇನಿಲ್ಲ. ಹೌದನ? ಸರಿ. ಅಂದಂಗೆ ಅತ್ತಿಯರ ಗವಿಗೆ ಪಾಪ ತಲೆ ನೋವ್ಸ ಕುಂತಿತ್ತಂತ, ಚಹಾ ಬೇಕಂತ. ಒಂದು ಚಹಾ ಮಾಡಿಕೊಡ್ತೀರಾ? ಹೌದನಪ್ಪ, ಆತು ತಗೋ, 2 ನಿಮಿಷ ಇರು, ಲಘುನ ಚಹಾ ಮಾಡಿಕೊಡ್ತೇನಂತ ಒಯ್ಯಂತೈತೆ. ಪಾಪ ರಾತ್ರಿಯಿಂದ ನಿದ್ದೆಗಟ್ಬಿಟ್ಟೈತಿ ಹುಡುಗ. ನಿದ್ದೆನೂ ಮಾಡವಲ್ದೆ ಏನಿಲ್ಲ, ಬರೀ ಚಹಾ ಕುಡ್ದು ಆ್ಯಸಿಡಿಟಿ ಆತಂದ್ರೆ ಏನು ಮಾಡೋದಪ್ಪ ಅನಿಸ್ತೈತಿ ಒಂದೊಂದು ಸಲ. ಹೌದು ಅತ್ತೆ, ನೀವು ಹೇಳಕ್ಕೆ ಕುಂತಿರೋದು ಬರೋಬ್ಬರಿನೇ ಐತಿ. ಆದರೆ ಏನು ಮಾಡೋದು, ಏನೋ ಓದೋದೈತೆ ಅಂತಂದು ಚಿಂತೆ ಮಾಡಕ್ಕೆ ಕುಂತ್ಬಿಟ್ಟಾನ. ಒಂಥರ ಚಹಾ ಕುಡ್ದ ಅಂದ್ರೆ ತಲೆನೋವು ಹೋಗೈತಿ ಮತ್ತು ಓದಾಕ ಜೋಶ್ ಬರ್ತೈತಿ ಅಂತಂದು ಕೇಳಿದ. ಇದೊಂದು ಸಲ ಮಾಡಿಕೊಡ್ರಿ ಪಾಪ, ಕುಡೀಲಿ ಚಾನ. ಅಲ್ಲಪ್ಪ ಆನಂದ, ನೀನಾರ ಒಂತಟೆಗೆ ಹೇಳಪ್ಪ, ಒಂದು ಸ್ವಲ್ಪ ರಾತ್ರಿ ಹೊತ್ನಾಗ ಮಕ್ಕೋಲಿ ಅಂತಂದು. ಅಲ್ಲ, ಕೊನೆ ಪಕ್ಷ ಒಂದು 7-8 ತಾಸು ಅಲ್ಲ ಅಂದ್ರೂ ಈಗ ಪರೀಕ್ಷೆ ಐತಿ, ಕೊನೆ ಪಕ್ಷ ಒಂದು 5-6 ತಾಸರ ಮಲ್ಕೊ ಅಂತ ಹೇಳಪ್ಪ. ಸರಿ, ಆ ತಗೋರಿ ಅತ್ತಾರ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ್ರಿ. ನಾ ಹೇಳ್ತೀನಂತ. ಈಗ ನಿನ್ನೆ ರಾತ್ರಿ ಮಕ್ಕೊಂಡಿಲ್ಲಲ್ಲ, ಈಗ ಓದ್ಲಿ. ಮಧ್ಯಾಹ್ನಗೂ ನೀವು ಅಡುಗೆ ಎಲ್ಲ ಮಾಡ್ತಿರಲ್ಲ, ಊಟ ಗೀಟ ಮಾಡಿ ಒಂದು 2-3 ತಾಸು ಮಕ್ಕೋ ಅಂತ ಹೇಳ್ತೀನಿ. ಮಕ್ಕೊಂದು ಮತ್ತೆ ಬೇಕಾದ್ರೆ ಎದ್ದು ಓದಲಕ್ಕ. ಹ್ಞೂನಪ್ಪ, ಅಷ್ಟು ಹೇಳ್ಬಿಡು. ಮತ್ತು ನಿದ್ದೆಗಟ್ಟು ಆರೋಗ್ಯ ಏನಾರು ಹಾಳಾತಂದ್ರೆ ಏನು ಮಾಡೋದು? ಪರೀಕ್ಷೆ ಟೈಮಿಗೆ ಓದೋದು ಎಷ್ಟು ಮುಖ್ಯನ, ಆರೋಗ್ಯ ಕಾಪಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲನಪ್ಪ. ಒಂದು ಸ್ವಲ್ಪ ನೀನು ಹೇಳಪ್ಪ. ನಾವು ಹೇಳಿದ್ರೆ ಕೇಳಂಗೇ ಇಲ್ಲ. ಕೊನೆ ಪಕ್ಷ ನೀನು ಕೇಳಿದ್ರೆ ಕೇಳ್ಬೋದು. ಮಧ್ಯಾಹ್ನ ಒಂದು 2 ತಾಸು ಮಕ್ಕೊಂಡ್ರೆ ಸ್ವಲ್ಪ ಆರಾಮ ಅನಿಸ್ತೈತಿ. ಸರಿ, ಆಯ್ತತೆ. ಅತ್ತೆ, ಹಂಗೆ ಗವಿ ಜೊತೆ ನನಗೂ ಒಂದು ಕಪ್ ಚಹಾ ಮಾಡಿಕೊಡ್ತೀರಾ? ಅಯ್ಯೋ, ಏನಪ್ಪ ನೀನು ಅದನ್ನು ಕೇಳ್ತೀಯಲ್ಲ. ತಗೋ, ಅವನ ಜೊತೆ ನಿನಗೂ 1 ಕಪ್ ಚಹಾ ಮಾಡಿಕೊಡ್ತೈತಿ, ಅದನ್ನು ಕೇಳ್ಬೇಕನ? ನಿನ್ನ ಆಯ್ತು ತಡಿ, 2 ನಿಮಿಷ ಚಹಾ ಇಡ್ತೀನಿ. ನೋಡಪ್ಪ ಆನಂದ, ಇದನ್ನು ನಿಮ್ಮ ಮನೆ ಅಂತನ ತಿಳ್ಕೊ. ಬೇರೆದವ್ರ ಮನೆ ಹೆಂಗಪ್ಪ ಕೇಳೋದು, ಏನು ಎತ್ತ ಅಂತ ಯೋಚನೆ ಎಲ್ಲ ಮಾಡಾಕೋಬೇಡ. ಹೊಟ್ಟೆ ಹಸು ಆತಂದ್ರೆ ಹೇಳು, ಊಟ ಮಾಡಂತೆ ಅಂತ ಹಾಕ್ಕೊಡ್ತೈತಿ. ಚಹಾ ಕಾಪಿ ಏನಾರು ಬೇಕಂದ್ರೆ ಹೇಳು, ಮಾಡಿಕೊಡ್ತೀವಂತ. ನಮ್ದೇನು ಕೈ ಏನು ಸೌದು ಹೋಗಂಗಿಲ್ಲ. ನಮ್ಮ ಗವಿ ಹೆಂಗೆ, ನೀನು ಹಂಗೆ ನಮಗೆ, ಸರಿನಾ? ಬಾಯ್ ತುಂಬ ಅತ್ಯಾರ ಅಂತ ಕರೆದಿದ್ದಿ. ಮತ್ತು ಇಷ್ಟು ಕೇಳಾಕ ನೀನು ಹಿಂದೆ ಮುಂದೆ ನೋಡಿದೆ ಅಂದರೆ ಹೆಂಗೆ? ಮುಂದಿನ ಸಲ ಹಂಗೆಲ್ಲ ಏನು ಕೇಳಾಕೋಬೇಡ. ಅತ್ತೆ, ನಂಗೆ ಚಹಾ ಬೇಕು, ಚಹಾ ಮಾಡಿಕೊಡ್ರಿ ಅಂತ ಡೈರೆಕ್ಟಾಗಿನ ಕೇಳು. ಏನು ಅರ್ಥ ಆತಾ? ಆಯ್ತು ರೀ ಅತ್ತರ, ಹೇಳ್ತೀನಂತ. ಹಂಗೆ ಗವಿಗೆ ಚಹಾ ಜೊತೆ 1-2 ಬಿಸ್ಕಿಟ್ ಹಾಕ್ಕೊಡ್ರಿ. ಪಾಪ ಬಿಸ್ಕಿಟ್ ಏನಾದರೂ ತಿನ್ನಲಿ, ಒಂದು ಸ್ವಲ್ಪ ಎನರ್ಜಿ ಬರ್ತೈತೆ ಅವನಿಗೆ ಓದಾಕ. ಸರಿ ಆಯ್ತಪ್ಪ. ಪಂಚಿ, ನೀನು ಚಹಾ ಕಿಡು, ನಾನು ಬಿಸ್ಕಿಟ್ ತರ್ತೀನಂತ, ಆ ಕಡೆ ಅದಾವಲ್ಲ. ಸರಿ ಆತು, ಬೇಕಾ ನೀ ಬಿಸ್ಕಿಟ್ ತಂದ್ಬಿಟ್ಟು ನಾ ಚಹಾ ಕಿಡ್ತೀನಿ. ಪಂಚವತ್ತೆ, ಅಂದರೂ ನಿಮ್ಮ ಅಡುಗೆ ಮನೆ ಭಾರಿ ಮಸ್ತ್ ಐತೆ ನೋಡ್ರಿ. ನಂಗಂತೂ ಈ ಅಡುಗೆ ಮನೆ ಆಮೇಲೆ ನಿಮ್ಮ ಮನೆ ಎಲ್ಲ ಭಾಳ ಇಷ್ಟ ಆಯ್ತು. ಹೌದನಪ್ಪ. ನಮ್ಗೆ ನಾವು ಭಾಳ ಹೊತ್ತು ಅಡುಗೆ ಮನೆಯಾಗ ಇರ್ತೀವಲ್ಲ, ಹಾಗಾಗಿ ನಮ್ಗೆ ಅಡುಗೆ ಮನೆ ಯಾವಾಗಲೂ ಸ್ವಚ್ಛ ಇರ್ಬೇಕು ನೋಡಪ್ಪ. ಅಲ್ಲಿ ಕಸ ಇಲ್ಲಿ ಮುಸಿರಿ ಹಾಗೆಲ್ಲ ಇರಬಾರ್ದು, ನಮ್ಗೆ ಇಷ್ಟನೇ ಆಗಂಗಿಲ್ಲ. ಅದಕ್ಕೆ ಅಡುಗೆ ಆದ ಕೂಡಲೇ ಸ್ವಚ್ಛ ಮಾಡಿಬಿಡ್ತೀವಿ. ನಾಷ್ಟದ ಅಡುಗೆ ಆದ ತಕ್ಷಣ ಸ್ವಚ್ಛ, ಹಂಗೆ ದಿನ ಸ್ವಚ್ಛ ಮಾಡ್ತಾನೆ ಇರ್ತೀವಿ ಅಡುಗೆ ಮನೆ. ಅದಕ್ಕೆ ಅನ್ಸತ್ತತಿ ಮನೆ ಇಷ್ಟು ಪಳಪಳ ಅನ್ನಂಗೆ ಐತಿ, ಅಡುಗೆ ಮನೆನೂ ಇಷ್ಟು ಸ್ವಚ್ಛ ಐತಿ.